कामं यः सर्वान् पुमांश्चरति निःस्पृहः निर्ममो निरहङ्कारः स शान्तिमधिगच्छति। विहाय कामान् यः सर्वान् पुमान् ಚರತಿ ನಿಸ್ಪೃಹ. ಅಲ್ಲಿ ಪುಮಾಶ್ಚರತಿ ಅಂತ ಬಿಡಿಸ್ಕೊಂಡಾಗ ಪುಮಾನ್ ಚರತಿ, ಒಟ್ಟು ಮಾಡಿದಾಗ ಪುಮಾಶ್ಚರತಿ, ಬಿಡಿಸಿಲ್ದಾಗ ಪುಮಾನ್ ಚರತಿ. ಅಂದ್ರೆ ಅಲ್ಲಿ ಒಂದು ಶಕಾರ ನಕಾರ ಅನುಸ್ವಾರವಾಗಿ ಬದಲಾವಣೆ ಆಗತ್ತೆ. ಸಂಧಿಯಾದಾಗ ಸಕಾರ ಆಗಮವಾಗಿ ಬರುತ್ತೆ. ಆಗಮವಾಗಿ ಬಂದಂತ ಸಕಾರ ಶಕಾರವಾಗಿ ಶಂಕರ ಶಕಾರವಾಗಿ ಬದಲಾವಣೆ ಆಗತ್ತೆ. ಪುಮಾಶ್ಚರತಿ ಬಿಡಿಸಿದಾಗ ಪುಮಾನ್ ಚರತಿ. ನಿಸ್ಪೃಹ ನಿರ್ಮಮಃ ನಿರಹಂಕಾರಃ ಸಹ ಶಾಂತಿಂ ಅಧಿಗಚ್ಚತಿ. ಅಂದರೆ ಈ ನಿರ್ಲೇಪ ಭಾವನೆ ಅಂತೇನಿದೆ ಅದು ಜ್ಞಾನಿಯಲ್ಲಿ ಇರುವಂಥದ್ದು. ಪುಮಾಶ್ಚರತಿ ನಿಸ್ಪೃಹ, ಯಾವುದೇ ರೀತಿಯಾಗಿರತಕ್ಕಂಥ ಸ್ಪೃಹ ಇಲ್ಲದ್ದು ಆಗಿರುತ್ತೆ. ಏನನ್ನೇ ಅವನು ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ ರೂಪರಸ ಗಂಧ ಸ್ಪರ್ಶ ಇರುವಂತಹ ವಸ್ತುಗಳನ್ನ ಅವನು ಅನುಭವಿಸೋದಂದ್ರೆ ಕಣ್ಣಿನಿಂದ ಬಣ್ಣವನ್ನ ನೋಡೋದು, ಕಿವಿಯಿಂದ ಶಬ್ದವನ್ನ ಗ್ರಹಣೆ ಮಾಡೋದು, ಇದೇನೇ ಮಾಡೋದು ಕೂಡ ನಿಸ್ಪೃಹ. ಅದರ ಬಗ್ಗೆ ಸ್ಪೃಹ ಇಲ್ಲ. ಇನ್ನೂ ಕೇಳಿಸ್ಕೊಳ್ಬೇಕು, ಅದನ್ನ ನೋಡಿಲ್ಲ ಅಂದ್ರೆ ನನಗೇನೋ ಆಗತ್ತೆ, ಇಂತಹ ಒಂದು ಶಬ್ದವನ್ನ ಕೇಳಿಸ್ಕೊಂಡಿಲ್ಲ ಅಂದ್ರೆ ನನಗೇನು ವಿಕಾರ ಆಗತ್ತೆ, ಆತರ ಯಾವ ಭಾವನೆಗಳು ಕೂಡ ಇಲ್ಲದೇನೆ ಕಾಮಾನ್ ವಿಹಾಯ ಯಹ ಸರ್ವಾನ್ ಕಾಮಾನ್ ಚರತಿ. ಅಂದ್ರೆ ಕಾಮ ಇಲ್ಲದೆ ಕಾಮಗಳನ್ನು ಅನುಭವಿಸೋದು ಅಂತ ಅರ್ಥ. ಅಂದ್ರೆ ಏನದು ಕಾಮ ಅನ್ನೋದು ಎರಡು ಸಿಟ್ಟಿಟ್ಕೊಳ್ಬೇಕು. ಕಾಮಾನ್ ಅಂದ್ರೆ ಕೆಟ್ಟ ಉದ್ದೇಶಗಳಿಲ್ಲದೇನೆ, ಕೆಟ್ಟ ಬಯಕೆಗಳಿಲ್ಲದೇನೆ, ಕಾಮಾನ್ ಸರ್ವಾನ್ ಕಾಮಾನ್ ಎಲ್ಲಾ ರೀತಿಯಾಗಿರತಕ್ಕಂಥ ವಿಷಯ ಪದಾರ್ಥಗಳನ್ನು ಯಹ ಪುಮಾನ್ ಚರತಿ, ಯಾವ ಪುಮಾನ್. ಪುಮಾನ್ ಅಂದ್ರೆ ಇಲ್ಲಿ ಕೇವಲ ಗಂಡು ಅಂತ, ವಸ್ತುತಃ ಪುಮಾನ್ ಶಬ್ದಕ್ಕೆ ಗಂಡು ಅಂತ ಅರ್ಥ. ಆದರೆ ಗೀತೆಯಲ್ಲಿ ಬರತಕ್ಕಂಥ ಪುರುಷ ಅಥವಾ ಪುಂಸಃ ಪುಮಾನ್ ಈ ಯಾವ ಶಬ್ದಕ್ಕೂ ಕೂಡ ಕೇವಲ ಗಂಡು ಅಂತ ಅರ್ಥ ಅಲ್ಲ, ಸಾಧಕ ಜೀವಿ ಅಂತ ಅರ್ಥ. ಯಾವ ಸಾಧಕ ಜೀವಿಯು ಕಾಮಾನ್ ವಿಹಾಯ ಕೆಟ್ಟ ಬಯಕೆಗಳನ್ನ ಬಿಟ್ಟು ಸರ್ವಾನ್ ಕಾಮಾನ್ ಎಲ್ಲಾ ರೀತಿಯಾಗಿರತಕ್ಕಂತಹ ಕಾಮಿತವಾದ ವಸ್ತುಗಳು ಅಂದ್ರೆ ಭೋಗ ಪದಾರ್ಥಗಳು ವಿಷಯ ಪದಾರ್ಥಗಳು ಅಂತ ಸರ್ವಾನ್ ಕಾಮಾನ್ ಅಂದ್ರೆ ಎಲ್ಲಾ ರೀತಿಯಾಗಿರತಕ್ಕಂಥ ವಿಷಯ ಪದಾರ್ಥಗಳು ರೂಪ ರಸ ಗಂಧ ಸ್ಪರ್ಶ ಇರುವಂತ ವಸ್ತುಗಳನ್ನ ನಿಸ್ಪೃಹ ಚರತಿ, ಸ್ಪೃಹಾರಹಿತನಾಗಿ, ಬಯಕೆ ಇನ್ನೂ ಬೇಕು ಎಂಬತಕ್ಕಂಥ ಬಯಕೆ, ಈ ಬಯಕೆ ಇಲ್ಲದವನಾಗಿ ಚರತಿ ಚರಗತಿ ಭಕ್ಷಣಯೋಹೋ ಅಂದ್ರೆ ಆ ವಿಷಯ ಪದಾರ್ಥಗಳ ಕಡೆಗೆ ಹೋಗೋದು, ಆ ವಿಷಯ ಪದಾರ್ಥಗಳನ್ನ ಅನುಭವಿಸೋದು ಮಾಡಿದ್ರೂ ಕೂಡ ಅವನಿಗೆ ಯಾವುದೇ ರೀತಿಯಾದ ಪಾಪದ ಲೇಪ ಇಲ್ಲ, ಕರ್ಮದ ಲೇಪ ಇಲ್ಲ. ಅನುಭವಿಸ್ಬೇಕಂದ್ರೆ ಮಮಃ ನಾನು ನನ್ನ ಸಾಮರ್ಥ್ಯದಿಂದಾಗಿ ಇಂತಹ ಸುಖವನ್ನ ಪಡ್ತಾ ಇದ್ದೇನೆ, ಯಾವ ಭಾವನೆಗಳು ಕೂಡ ಇರಬಾರ್ದು. ಮಮ ಅಂದ್ರೆ ಮಮಕಾರ, ನಾನು ಎಂಬತಕ್ಕಂಥ ಒಂದು ಮಮಕಾರ ಅದಿರಬಾರದು. ನಿರಹಂಕಾರ, ಮಮ ಅಂದ್ರೆ ನನ್ನ ಸ್ವಾಮಿತ್ವದಲ್ಲಿ ಇರೋದಕ್ಕೆ ಮಮ. ಅಹಂಕಾರ ದರ್ಪ, ನಾನೇ ನನ್ನ ಸಾಮರ್ಥ್ಯದಿಂದಾಗಿ ಈ ಎಲ್ಲಾ ವಿಷಯ ಪದಾರ್ಥಗಳನ್ನು ಇಷ್ಟೆಲ್ಲಾ ಸಂಪತ್ತನ್ನ ಸಂಪಾದಿಸಿದ್ದನ್ನ ಅನುಭವಿಸ್ತಾ ಇದ್ದೇನೆ ಅಂತಕ್ಕಂಥ ಅಹಂಕಾರ. ನಾನೇನು ಅಲ್ಲ, ದೇವರದ್ದೇ ಎಲ್ಲ, ಭಗವಂತ ನನಗೆ ಅನುಗ್ರಹಿಸಿದ್ದನ್ನ ದೇವರ ಪ್ರಸಾದದ ರೂಪದಲ್ಲಿ ನಾನು ಅನುಭವಿಸ್ತಾ ಇದ್ದೇನೆ ಹೊರತು ನನ್ನದೇನು ಇಲ್ಲ ಎಂಬತಕ್ಕಂಥ ಭಾವನೆ. ನಿರ್ಮಮಃ ನಿರಹಂಕಾರ, ಈ ಭಾವನೆಯನ್ನು ಹೊತ್ತುಕೊಂಡು ಯಾರು ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾನೋ ಸಹ ಶಾಂತಿ ಅಧಿಗಚ್ಚತಿ, ಅವನು ಶಾಂತಿ ಅಂದ್ರೆ ಏನು? ಒಂದು ಈ ಲೋಕದಲ್ಲಿ ನೆಮ್ಮದಿಯ ಜೀವನ, ಇನ್ನೊಂದು ಈ ಮರಣಾನಂತರದಲ್ಲಿ ಪ್ರಾರಬ್ಧ ಕರ್ಮ ಮುಗಿದ ಮೇಲೆ ಅವನೇನಾಗ್ತಾನೆ, ಮೋಕ್ಷಕ್ಕೆ ಹೋಗ್ತಾನೆ. ಯಾಕಂದ್ರೆ ಈ ನಮಗೆ ಒಂದು ಪಾಂಚಭೌತಿಕವಾದ ದೇಹ ಇದೆ, ಪಂಚಭೂತಗಳಿಂದ ನಿರ್ಮಾಣವಾದ ದೇಹ ನಮಗಿದೆ. ನಮಗೆ ಅಂದ್ರೆ ಆತ್ಮನಿಗೆ ಈ ಒಂದು ದೇಹದ ಸಂಪರ್ಕ ಇದೆ, ಮತ್ತು ನಾವು ಪಾಂಚಭೌತಿಕವಾದ ಜಗತ್ತಿನಲ್ಲಿ ಇದ್ದೇವೆ. ನಾವು ಈ ದೇಹವನ್ನ ಧಾರಣೆ ಮಾಡಬೇಕು ಅಂತಾದ್ರೆ ಪಾಂಚಭೌತಿಕವಾದ ಜಗತ್ತಿನಲ್ಲಿ ಇರುವಂತ ಪ್ರಾಕೃತ ವಸ್ತುಗಳನ್ನ, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ ಇವುಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಅನೇಕ ಸಂಪನ್ಮೂಲಗಳನ್ನ ನಾವು ಸ್ವೀಕಾರ ಮಾಡಬೇಕು, ಬಳಸಿಕೊಳ್ಬೇಕು. ಅದನ್ನ ನಮ್ಮ ಜೀವನ ನಿರ್ವಹಣೆಗೋಸ್ಕರವಾಗಿ ನಮ್ಮ ಆಹಾರ, ನಮ್ಮ ಆಶ್ರಯ ಇದೆಲ್ಲದಕ್ಕೂ ಕೂಡ ನಾವು ಬಳಸ್ಕೊಳ್ಬೇಕಾಗತ್ತೆ. ಆದ್ರೆ ಯಾವುದನ್ನೇ ವಸ್ತುಗಳನ್ನ ಬಳಸ್ಕೊಳ್ತಾ ಇರಬೇಕಾದ್ರೂ ಕೂಡ, ಯಾವುದೇ ಒಂದು ಪ್ರಾಕೃತ ವಸ್ತುಗಳನ್ನ ನಾವು ಉಪಯೋಗಿಸಿದರೂ ಕೂಡ ಅದರಲ್ಲಿ ಮಮಕಾರ ಮತ್ತು ಅಹಂಕಾರ ಇರಬಾರದು. ಮಮಕಾರ ಅಂತ ಹೇಳಿದ್ರೆ ನಾನು ಎಂತಕ್ಕಂಥ ಒಂದು ನನ್ನದು ಎಂತಕ್ಕಂಥ ನನ್ನ ಒಂದು ಓನರ್ಶಿಪ್ ಅಲ್ಲಿರುವಂಥದ್ದು, ನನ್ನ ಯೋಗ್ಯತೆಯಿಂದ ನಾನು ಸಂಪಾದಿಸಿದ್ದು
ಈ ಭಾವನೆ ಇರಬಾರದು. ಅಹಂಕಾರ ಮತ್ತೆ ನಾನೇ ದೊಡ್ಡವನು, ನನ್ನನ್ನು ಬಿಟ್ಟರೆ ಮತ್ತಾರೂ ಇಲ್ಲ ಎಂತಕ್ಕಂಥ ಒಂದು, ಅದಕ್ಕೆ ಅಹಂಕಾರ, ನಾನೇ ಎಲ್ಲರಿಗಿಂತ ದೊಡ್ಡವನು, ನಾನು ನನ್ನ ಸಂಪಾದನೆಯಿಂದ ಇದನ್ನು ಸಂಪಾದಿಸಿದ್ದೇನೆ, ಈ ಭಾವನೆಯನ್ನ ಬಿಡಬೇಕು. ಮತ್ತು ನಿಸ್ಪೃಹ, ಬಯಕೆ ಇರಬಾರದು, ಮತ್ತು ನನಗೆ ಸಿಗಬೇಕು ಎಂಬತಕ್ಕಂಥ ಬಯಕೆ ಇರಬಾರದು. ನಿಸ್ಪೃಹತೆಯಿಂದ ವಿಷಯ ಪದಾರ್ಥಗಳನ್ನ ಅನುಭವಿಸೋದು. ದೇವರು ಕೊಟ್ಟಂತ ಸುಖ ಅದು ದೇವರ ಪ್ರಸಾದ, ದೇವರು ಕೊಟ್ಟಂತ ದುಃಖ ಅದು ನನ್ನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ ದೇವರು ನನಗೆ ಕೊಟ್ಟಿರ್ತಕ್ಕಂಥ ಫಲ. ಈ ಭಾವನೆಯಿಂದ ಅನುಭವಿಸ್ಬೇಕು. ದುಃಖವನ್ನ ದ್ವೇಷ ಮಾಡುವುದು, ಸುಖವನ್ನ ವಿಪರೀತ ಪ್ರೀತಿ ಮಾಡೋದು, ಈ ಯಾವ ಭಾವನೆಯನ್ನು ಕೂಡ ತೋರದೆ ಯಾರು ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾನೋ ಸಹ ಶಾಂತಿಂ ಅಧಿಗಚ್ಚತಿ. ಅಂತಹ ಸಾಧಕನು ಶಾಂತಿ, ಶಾಂತಿ ಅಂದ್ರೆ ಈ ಲೋಕದಲ್ಲಿ ಇದ್ದಷ್ಟು ದಿವಸ ನೆಮ್ಮದಿಯ ಜೀವನ, ಈ ಲೋಕದ ಯಾತ್ರೆಯನ್ನ ಮುಗಿಸಿದ ನಂತರದಲ್ಲಿ ಪಾರತ್ರಿಕವಾಗಿ ಸುಖ, ಇದೆಲ್ಲವನ್ನು ಕೂಡ ಆ ಸಾಧಕ ಜೀವಿ ಅನುಭವಿಸ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಯಹ ಪುಮಾನ್, ಯಾವ ಸಾಧಕನು ಸರ್ವಾನ್ ಕಾಮಾನ್, ಎಲ್ಲಾ ರೀತಿಯಾಗಿರುವಂತಹ ವಿಷಯ ಪದಾರ್ಥಗಳನ್ನು ನಿಸ್ಪೃಹ, ಬಯಕೆಯನ್ನ ಬಿಟ್ಟವನಾಗಿ, ಸ್ಪೃಹ ಅಂದ್ರೆ ಬಯಕೆ, ಇನ್ನೂ ಬೇಕು ಮತ್ತೂ ಬೇಕು ಎಂಬತಕ್ಕಂಥ ಬಯಕೆ, ಆ ಬಯಕೆಯನ್ನ ಬಿಟ್ಟವನಾಗಿ, ಸ್ಪೃಹ ಮತ್ತು ನಿಸ್ಪೃಹ, ಬಯಕೆಯನ್ನ ಬಿಟ್ಟವನಾಗಿ, ಮತ್ತು ವಿಹಾಯ, ವಿಹಾಯ ಅಂತ ಹೇಳಿದ್ರೆ ಅದರ ಮೇಲೆ ಯಾವುದೇ ಒಂದು ವ್ಯಾಮೋಹಗಳು ಇಲ್ಲದೇನೆ ಚರತಿ ಅನುಭವಿಸುತ್ತಾನೋ ಸಹ ಪುಮಾನ್, ಅವನೇ ನಿಜವಾಗಿರ್ತಕ್ಕಂಥ ಸಾಧಕ. ಒಂದು ಅರ್ಥ ಇದಕ್ಕೆ. ಅಂದ್ರೆ ಯಾವ ಸಾಧಕ ಈ ಭಾವನೆಯಿಂದ ವಿಷಯ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತಾನೋ ಅವನೇ ನಿಜವಾಗಿ ಪುಮಾನ್, ಅವನೇ ಗಂಡಸು ಅಂತಲ್ಲ, ಹಾಗೆ ಅವನೇ ನಿಜವಾದ ಸಾಧಕ ಅಂತ ಅರ್ಥ. ಅವನೇ ಒಬ್ಬ ಧೈರ್ಯವಂತ. ಅಂದ್ರೆ ವಿಷಯ ಪದಾರ್ಥಗಳನ್ನ ಅನುಭವಿಸ್ತಾ ಇದ್ರೂ ಕೂಡ ವಿಷಯ ಪದಾರ್ಥಗಳ ಕಡೆಗೆ ವ್ಯಾಮೋಹ ಇಲ್ಲ, ಅದಿಲ್ಲದೆ ನಾನು ಬದುಕೋದಿಲ್ಲ ಅಂತ ಒಂದು ಯಾವುದೇ ರೀತಿಯಾದ ಒಂದು ಹಾತೊರೆಯುವಿಕೆ ಇಲ್ಲ. ನಿರ್ಮಮಃ, ಮಮಕಾರವನ್ನ ಬಿಟ್ಟು, ಮಮತೆ, ನನ್ನದು ಎಂತಕ್ಕಂಥ ಒಂದು, ನನ್ನ ಒಂದು ಓನರ್ಶಿಪ್ ಅಲ್ಲಿ, ನನ್ನ ಸ್ವಾಮಿತ್ವದಲ್ಲಿ ಇರತಕ್ಕಂಥ ಒಂದು ಭಾವನೆ ಇದೆಲ್ಲ ಮಮತೆ, ಆ ಮಮತೆ ಇರಬಾರದು. ನಿರಹಂಕಾರ, ಅಹಂಕಾರವನ್ನ ಬಿಟ್ಟವನಾಗಿರಬೇಕು. ಈ ಭಾವನೆಯಿಂದಾಗಿ ವಿಷಯ ಪದಾರ್ಥಗಳನ್ನ ಸರ್ವಾನ್ ಕಾಮಾನ್, ಸಕಲ ಕಾಮಿತ ವಸ್ತುಗಳನ್ನ ಸ್ವೀಕಾರ ಮಾಡ್ತಾನೋ ಅವನು ಶಾಂತಿಂ ಸಹ, ಅಂತಹ ಸಾಧಕನು ಶಾಂತಿಂ, ಶಾಂತಿ ಅಂದ್ರೆ ಈ ಲೋಕದಲ್ಲಿ ಇದ್ದಷ್ಟು ದಿವಸ ನೆಮ್ಮದಿಯ ಜೀವನ ಮತ್ತು ಈ ಲೋಕದ ಯಾತ್ರೆ ಪ್ರಾರಬ್ಧ ಕರ್ಮ ಇದೆಲ್ಲವನ್ನು ಕೂಡ ಮುಗಿಸಿದ ನಂತರದಲ್ಲಿ ಶಾಂತಿ ಅಂದ್ರೆ ಮೋಕ್ಷವನ್ನು ಕುರಿತು ಅಧಿಗಚ್ಚತಿ, ಬರೀ ಗಚ್ಚತಿ ಅಲ್ಲ, ಚೆನ್ನಾಗಿ ಹೋಗುತ್ತಾನೆ. ಯಾವುದೇ ತೊಂದರೆಗಳು ಪ್ರತಿಬಂಧಕಗಳು ಇಲ್ಲದೇನೆ ಮುಕ್ತಿಗೆ ಹೋಗ್ತಾನೆ. ಅಲ್ಲಿಗೆ ಮುಕ್ತಿಗೆ ಹೋಗುವವನು ಯಾರು ಅಂತ ಹೇಳಿದ್ರೆ ವಿಷಯ ಪದಾರ್ಥಗಳ ವ್ಯಾಮೋಹವನ್ನ ಬಿಟ್ಟವನು. ವಿಷಯ ಪದಾರ್ಥಗಳನ್ನ ಅನುಭವಿಸಿದರೂ ಕೂಡ ಅದರ ಬಗ್ಗೆ ವ್ಯಾಮೋಹ ಇಲ್ಲ, ಬೇಕು 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 ಎಂಬತಕ್ಕಂಥ ಬಯಕೆಗಳಿಲ್ಲ. ಇದೆಲ್ಲ ಇಲ್ಲದೆ ಯಾರು ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾನೋ ಸಹ ಶಾಂತಿಂ ಅಧಿಗಚ್ಚತಿ, ಅವನೇ ಶಾಂತಿಗೆ ಹೋಗುತ್ತಾನೆ, ಮೋಕ್ಷದ ಕಡೆಗೆ ಪಯಣಿಸುತ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಹಾಗಾಗಿ ಆ ಕಾಮಗಳನ್ನ ಅನುಭವಿಸ್ಬೇಕು. ಸರ್ವಾನ್ ಕಾಮಾನ್ ವಿಹಾಯ, ಎಲ್ಲಾ ಕಾಮಿತವಾದ ವಸ್ತುಗಳನ್ನು ಕೂಡ ಕಾಮಾನ್ ವಿಹಾಯ, ಕೆಟ್ಟ ಬಯಕೆಗಳನ್ನ ಬಿಟ್ಟವನಾಗಿ ಅನುಭವಿಸ್ಬೇಕು. ಹಾಗಾಗಿ ಯಹ ಪುಮಾನ್, ಯಾವ ಸಾಧಕನು ನಿಸ್ಪೃಹ, ಬಯಕೆಯನ್ನ ಬಿಟ್ಟವನಾಗಿ, ಕಾಮಾನ್ ವಿಹಾಯ, ಕೆಟ್ಟ ಬಯಕೆಗಳನ್ನ ಬಿಟ್ಟವನಾಗಿ, ನಿರ್ಮಮಃ, ಮಮತೆಯನ್ನ, ನನ್ನದು ಎಂತಕ್ಕಂಥ ಒಂದು ಮಮತೆಯನ್ನ ಬಿಟ್ಟವನಾಗಿ, ನಿರಹಂಕಾರ, ನಾನು ನನ್ನದು ಎಂತಕ್ಕಂಥ ಅಹಂಕಾರವನ್ನ ಬಿಟ್ಟವನಾಗಿ, ಸರ್ವಾನ್ ಕಾಮಾನ್, ಎಲ್ಲಾ ವಿಷಯ ಪದಾರ್ಥಗಳನ್ನು ಚರತಿ, ಆ ಕಡೆಗೆ ಹೋಗುವುದು, ವಿಷಯ ಪದಾರ್ಥಗಳನ್ನ ಪಡೆದು ಅನುಭವಿಸುವುದು ಅದನ್ನು ಮಾಡುತ್ತಾನೋ ಸಹ ಪುಮಾನ್, ಅವನೇ ನಿಜವಾದ ಸಾಧಕ. ಸಹ, ಅಂತಹ ಸಾಧಕನು ಶಾಂತಿಂ, ಈ ಲೋಕದ ಸುಖವನ್ನು, ಪಾರತ್ರಿಕವಾದ ಮುಕ್ತಿಯನ್ನು ಅಧಿಗಚ್ಚತಿ, ಚೆನ್ನಾಗಿ ಹೊಂದುತ್ತಾನೆ. ವಿಹಾಯ ಕಾಮಾನ್ ಯಸ್ಸರ್ವಾನ್ ಪುಮಾಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಶ್ರೀಕೃಷ್ಣಾರ್ಪಣಮಸ್ತು.